ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು 4:15ಗೆ ಎದ್ದೇಳೋಳು, 5 ಗಂಟೆಗೆ ಎದ್ದಿದ್ದೀನಿ. ಏನಕ್ಕೆ ಅಂದರೆ ನಾವು ಇಲ್ಲೇ ದಾಸರಳ್ಳಿಲಿ ನಡೀತಿರೋ ಜಾತ್ರೆಗೆ ಹೋಗಿದ್ವಿ. ಬಂದಿದ್ದು ರಾತ್ರಿ ಲೇಟ್ ಆಗೋಯಿತು. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಎದ್ದೆ. ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎದ್ದು ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಏನಕ್ಕೆ ಅಂದರೆ 4:15ಗೆ ಎದ್ದರೆ 5:15 ಅಷ್ಟರಲ್ಲಿ ನನ್ನ ಪೂಜೆ ಆಗೋಗುತ್ತೆ. ಬಟ್ ನಾನು ಎದ್ದಿರೋದೇ 5 ಗಂಟೆ ಆಗಿರೋದ್ರಿಂದ ಇವತ್ತು 6 ಗಂಟೆ ಆಗಿಬಿಡುತ್ತೆ ಪೂಜೆ. ಹೊರಗಡೆ ನೀರು ಹಾಕಿ ಏನೇ ಮಾಡಿದರೂ ನಾನು ರಾತ್ರಿ ಹೊತ್ತು ಮನೆ ಒರೆಸಿ ಎಲ್ಲ ಮಾಡಲ್ಲ. ಏನಕ್ಕೆ ಅಂದರೆ ಮತ್ತೆ ಮಲಗ್ತೀವಿ, ಮಕ್ಕಳು ನಾವು ಎಲ್ಲರೂ ಊಟ ಮಾಡ್ತೀವಿ. ಎಲ್ಲ ಆದಮೇಲೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಟ್ಟಲ್ಲಿ ನಾನು ಬೆಳಗ್ಗೆನೇ ಎದ್ದು ಕೆಲಸ ಮಾಡ್ಕೋತೀನಿ. ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ. ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಹಾಲು ಏನು ಬೇಕೋ ತಂದ್ಕೊಂಡು ಮನೆಯಲ್ಲಿ ಎಲ್ಲನೂ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಮ್ಮ ಮನೇಲಿ 3 ಕಾಮಾಕ್ಷಿ ದೀಪನೇ ಹಚ್ತೀನಿ ಆದಷ್ಟು ನಾನು. ಏನಕ್ಕೆ ಅಂದರೆ ನಾನು ಬೇರೆ ದೀಪಗಳು ಎತ್ತಿಟ್ಬಿಟ್ಟಿದ್ದೀನಿ, ಇದನ್ನು ಮಾತ್ರನೇ ಯೂಸ್ ಮಾಡ್ತಿದ್ದೀನಿ. ಒಂದು ದೀಪ ಬಂದು ಅಮ್ಮನವ್ರದ್ದು ಅನ್ನಪೂರ್ಣೇಶ್ವರಿ ಮುಂದೆ ಇಡ್ತೀನಿ, ಇನ್ನೆರಡು ಬಂದುಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಕೋತೀನಿ. ಹಂಗಾಗಿ ನಾನು 3 ಇವನ್ನೇ ಯೂಸ್ ಮಾಡ್ತಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಅರಿಶಿನ ಕುಂಕುಮ ಬೊಟ್ಟು ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿಕೊಂಡು ಅದಾದಮೇಲೆ ದೀಪ ಹಚ್ಚಿ ಪೂಜೆ ಮುಗಿಸ್ಕೊಂಡು ಇನ್ನೇನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಗೊತ್ತಲ್ವ, ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಅಂತೂ ಗಡಿಬಿಡಿ. ಏನಕ್ಕೆ ಅಂದರೆ ಅವ್ರನ್ನ ಕಳಿಸ್ಬೇಕು, ನಾವು ರೆಡಿ ಆಗಬೇಕು, ಮನೆ ಕೆಲಸ ಎಲ್ಲ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಗಡಿಬಿಡಿ ಆಗುತ್ತೆ. ನನ್ನ ಮಗನಿಗೆ 8:30ಗೆ ಸ್ಕೂಲ್ ಇರೋದ್ರಿಂದ ಅವನು 7:45 8 ಗಂಟೆಗೇ ಮನೆ ಬಿಡ್ತಾನೆ. ಅವನಿಗೆ ಟಿಫನ್ ಆಗಬೇಕು. ಏನು ಅಂದರೆ ಟಿಫನ್ ತಿಂದ್ಕೊಂಡು ಹೋಗ್ತಾನೆ. ಈಗ ಬಾಕ್ಸ್ ಇಲ್ಲ, ಇನ್ನೂ 12:30ಗೆ ಬಿಡ್ತಿದ್ದಾರೆ. ಫುಲ್ ಡೇ ಸ್ಟಾರ್ಟ್ ಆಗಿಲ್ಲ. ಮೋಸ್ಟ್ಲಿ ಮಂಡೆಯಿಂದ ಏನಾದರೂ ಫುಲ್ ಡೇ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿವರೆಗೂ ಅವ್ನು ಬಾಕ್ಸ್ ತೊಗೊಂಡೋಗಲ್ಲ. ನನ್ನ ಮಗಳು ತೊಗೊಂಡೋಗ್ತಾಳೆ ಕಾಲೇಜ್ಗೆ, ಅವಳಿಗೆ ಪ್ರಿಪೇರ್ ಮಾಡಬೇಕು. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದೀನಿ. ರಾಯರು ವರ ಕೊಟ್ಟರು, ಹೂ ಪ್ರಸಾದ ಕೊಟ್ಟಿದ್ದಾರೆ. ಏನೋ ಅಂದ್ಕೊಂಡಿದ್ದಾಗ ದೇವರು ವರ ಕೊಡ್ತಾನೆ, ಏನಾದರೂ ಬೇಡ್ಕೊಂಡಾಗ ದೇವರು ವರನೇ ಕೊಡಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಆಯಿತು, ಪೂಜೆ ಎಲ್ಲ ಮುಗಿಸಿ ಈ ಥರ ಆದಷ್ಟು ಸಿಂಪಲ್ಲಾಗೆ ಮಾಡ್ಕೋತೀನಿ. ತುಂಬ ಗಾಡಿ ಏನೂ ಇಲ್ಲ ನಮ್ಮ ಮನೇಲಿ. ಚಿಕ್ಕ ವಿಗ್ರಹಗಳು ಚಿಕ್ಕದಾಗೆ ಇರೋದ್ರಿಂದ ಚಿಕ್ಕದಾಗಿ ಎಲ್ಲನೂ ಹೂವು ಎಲ್ಲ ಪುಟ್ಟ ಹೂವು ಇಟ್ಟರು ನಡೆಯುತ್ತೆ. ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನನಗೂ ಈಸಿ ಆಗುತ್ತೆ. ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನನ್ನ ಮಗಳಿಗೂ ಮತ್ತು ಮಗನಿಗೂ ಹಾಲು ಕಾಯಿಸ್ಕೊಟ್ಟು ಚಾಕೋಸ್ ಎಲ್ಲ ಕೊಟ್ಟು ಅವ್ರು ತಿಂದರು. ಮತ್ತು ನಾನು ಟಿಫನ್ಗೆ ಚಪಾತಿ ಮಾಡಿದ್ದೀನಿ. ಚಪಾತಿ, ತೊಂಡೆಕಾಯಿ ಪಲ್ಯ ಮತ್ತು ಬದನೆಕಾಯಿ ಬಜ್ಜಿ, ಚಟ್ನಿ ಎಲ್ಲ ಇರೋದ್ರಿಂದ ಚಪಾತಿ ಮಾಡಿದ್ದೀನಿ. ರಾತ್ರಿ ಸ್ವಲ್ಪ ಬಜ್ಜಿ ಇತ್ತು, ಅದಕ್ಕೆ ಪಲ್ಯ ಮಾಡಿ ಚಟ್ನಿ ಮಾಡಿ ಚಪಾತಿ ಮಾಡಿದ್ದೀನಿ. ಇದಿಷ್ಟು ಮುಗಿಸ್ಕೊಂಡು ನಾನು ರೆಡಿ ಆಗಬೇಕು ಮತ್ತು ಕೆಲಸಕ್ಕೆ. ನನ್ನ ಮಗ ನನ್ನ ಮಗಳು ಇಬ್ಬರು ಕೆಲಸಕ್ಕೆ ಸ್ಕೂಲಿಗೆ ಹೋದರು ಅವರು. ನಾನೀಗ ಕೆಲಸಕ್ಕೆ ಹೋಗಬೇಕು. ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಾನೀಗ ಕೆಲಸಕ್ಕೆ ಹೋಗಬೇಕು. ಸೊ ಇದಾಗಿತ್ತು ನನ್ನ ಇವತ್ತು ಫ್ರೈಡೇ ವ್ಲಾಗು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ತಿಳಿಸಿ.